ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಮಸಾಲೆ ದೋಸೆ ಮಾಡೋದು ಹೇಗೆ ಮನೆಯಲ್ಲಿ ಅಂತ ನಾನು ತೋರಿಸ್ಕೊಳ್ತಾ ಇದ್ದೀನಿ. ಮೊದಲು ನಾನು 1 ಗ್ಲಾಸಷ್ಟು ಅಕ್ಕಿನ ಮಾಮೂಲಿ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. 2 ಟೇಬಲ್ ಸ್ಪೂನು ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಮೆಂತ್ಯ, ಹಾಗೆ ಆ ಗ್ಲಾಸಲ್ಲಿ ಅರ್ಧದಷ್ಟು ಉದ್ದಿನ ಬೇಳೆ ಹಾಕ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ಒಂದು 3 ಬಾರಿ ವಾಶ್ ಮಾಡ್ಕೊಬೇಕು. ಇವಾಗ ನಾನು ವಾಶ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ. ಅಟ್ಲೀಸ್ಟ್ ನೀಟಾಗಿ ಒಂದು 3 ಬಾರಿನಾದರೂ ವಾಶ್ ಮಾಡಲೇಬೇಕು. ಏಕೆ ಅಂತಂದರೆ ಅದು ಸ್ಮೆಲ್ ಇರುತ್ತೆ, ಅದಕ್ಕೋಸ್ಕರ ನಾನಿವಾಗ ಅದು ರೈಸ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಈ ಅವಲಕ್ಕಿ ಹಾಕ್ತಾರೆ, ಆದರೆ ನಾವು ಮನೆಯಲ್ಲಿ ಮಾಡೋದ್ರಿಂದ ನಾನು ರೈಸ್ ಯೂಸ್ ಮಾಡ್ತಾಯಿದ್ದೀನಿ. ಈಗ ಇದು ಒಂದು 8 ಗಂಟೆಗಳ ಕಾಲ ನೆನೆಯಲಿಕ್ಕೆ ಬಿಡಬೇಕು, ಬಿಟ್ಟಿದ್ದೆ. ನೆಕ್ಸ್ಟ್ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ. ಹಾಗೆ ಜೊತೆಯಲ್ಲೇ ರೈಸ್ ಕೂಡ ಆ್ಯಡ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಗ್ರೈಂಡ್ ಮಾಡಿಕೊಂಡು ಬರೋಣ. ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಗ್ರೈಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಕಾಣಿಸ್ತಾ ಇರ್ಬೋದು, ಈ ರೀತಿಯಾಗಿ ಗ್ರೈಂಡ್ ಮಾಡ್ತಾಯಿದ್ದೀನಿ. ತುಂಬ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ನೆಕ್ಸ್ಟ್ ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ. ಅದನ್ನು ಹಾಕ್ಕೊಂಡಾದಮೇಲೆ ಎಲ್ಲವನ್ನು ನೀಟಾಗಿ ಹಾಕ್ಕೊಬೇಕು. ಹಾಗೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಓವರ್ ನೈಟ್ ಇಡಬೇಕು. ಇವಾಗ ಓವರ್ ನೈಟ್ ಆಗಿದೆ, ಮಾರ್ನಿಂಗ್ ಆಗೇ ಬಿಡ್ತು ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ಹಿಟ್ಟು ಅರಳಿದೆ. ಈ ಒಂದು ಕನ್ಸಿಸ್ಟೆನ್ಸಿನಲ್ಲಿ ಮಸಾಲ ದೋಸೆಗೆ ಅದ ಇರಬೇಕು ಹಿಟ್ಟು. ಈಗ ಇದಕ್ಕೆ ನಾನು ಸ್ವಲ್ಪ ಉಪ್ಪಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ನಾನು ಲವಂಗ ಕಾಣಿಸ್ತಾ ಇರ್ಬೋದು ನಿಮಗೆ ಸಕ್ಕರೆಯಲ್ಲಿ. ಏನಕ್ಕಪ್ಪ ಹಾಕಿಟ್ಟಿದ್ದೀನಿ ಅಂದರೆ ಲವಂಗ ಹಾಕೋದ್ರಿಂದ ಇರುವೆಗಳು ಬರೋದಿಲ್ಲ, ಅದಕ್ಕೋಸ್ಕರ. ಇವಾಗ ಒಂದು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಒಂದು ಟೀ ಗ್ಲಾಸಲ್ಲಿ ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು, ಸ್ವಲ್ಪ ಗಟ್ಟಿ ಇರೋದ್ರಿಂದ. ಹಾಗೆ ಇವಾಗ ಒಂದು 2 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ಇವಾಗ ಇನ್ನು ನೆಕ್ಸ್ಟು ತವ ಬಿಸಿಗಿಟ್ಟಿದ್ದೆ, ಬಿಸಿಯಾಗಿದೆ. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ತವದ ಮೇಲೆ ಸ್ವಲ್ಪ ಹೊತ್ತು ಐ ಫ್ಲೇಮಲ್ಲಿ ಇಟ್ಟು ಆ ನೀರೆಲ್ಲ ಆವಿ ಆಗೋ ತನಕ ಕಾದು ನಂತರ ಇವಾಗ ನಾನು ಹಿಟ್ಟನ್ನು ಇನ್ನೊಂದು ಮಿಕ್ಸ್ ಮಾಡಿಕೊಂಡು ದೋಸೆಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಮಸಾಲ ದೋಸೆ ನೀವು ನೋಡ್ತಾ ಇರ್ಬೋದು, ಈ ರೀತಿಯಾಗಿ ನೀಟಾಗಿ ಹಾಕ್ಕೊಬೇಕಾಗುತ್ತೆ. ಈಗ ನೆಕ್ಸ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಹಬೆನಲ್ಲಿ ಮೇಲ್ಗಡೆ ಎಲ್ಲ ನೀಟಾಗಿ ಬೇಯುತ್ತೆ, ಅದಕ್ಕೋಸ್ಕರ ಓಪನ್ ಆಗಿ ಬೇಯಿಸಿದ್ರೆ ಅದು ಮೇಲ್ಗಡೆ ಎಲ್ಲ ಹಿಟ್ಟು ರೀತಿ ಇರುತ್ತೆ, ತಿನ್ನೋಕ್ಕೂ ಅಷ್ಟು ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ನಾನು ಲಿಡ್ಡನ್ನು ಓಪನ್ ಮಾಡಿದ್ದೀನಿ. ಇವಾಗ ನೆಕ್ಸ್ಟು ನಾನು ಎಣ್ಣೆಯನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಮಸಾಲ ದೋಸೆಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇದ್ದರೆ ಕ್ರಿಸ್ಪಿಯಾಗಿ ಬರುತ್ತೆ, ಅದಕ್ಕೋಸ್ಕರ. ಈಗ ನೀಟಾಗಿ ನಾನು ಮುಂಚೆನೇ ಆಲೂಗಡ್ಡೆ ಸಾಗು ಮಾಡ್ಕೊಂಡಿದ್ದೆ. ನಾನು ಈ ಒಂದು ಸಾಗುನ ನೆಕ್ಸ್ಟ್ ಒಂದು ರೆಸಿಪಿ ಮಾಡ್ತೀನಿ, ಆವಾಗ ತೋರಿಸ್ಕೊಡ್ತೀನಿ. ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ದೋಸೆ ಮೇಲೆ. ನೀಟಾಗಿ ಈ ಥರ ಸ್ಪ್ರೆಡ್ ಮಾಡ್ಕೊಬೇಕು. ನೀವು ನೋಡ್ತಾ ಇರ್ಬೋದು, ನಾನು ಸಕ್ಕರೆ ಹಾಕಿರೋದ್ರಿಂದ ಟೆಕ್ಸ್ಚರ್ ಕೂಡ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ, ತುಂಬ ಚೆನ್ನಾಗಿದೆ ಕಲರು. ಈ ರೀತಿ ಮಾಡಿ ನೆಕ್ಸ್ಟ್ ಇನ್ನೊಂದು ಸೈಡು ಬೇಯಿಸ್ಕೊಬೇಕಾಗುತ್ತೆ. ಈ ಸೈಡು ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ, ನೋಡ್ತಾ ಇರ್ಬೋದು ನೀವು. ಇವಾಗ ದೋಸೆ ರೆಡಿ ಇದೆ. ಹಾಗೆ ಚಟ್ನಿ ಕೂಡ ಆಡಿಸಿದ್ದೆ ನಾನು. ಮಸಾಲೆ ದೋಸೆ ಅದರದ್ದು ಏನಪ್ಪ ಸ್ಪೆಷಲ್ ಅಂತ ಅಂದರೆ ಔಟ್ ಸೈಡು ಗರಿ ಗರಿಯಾಗಿರುತ್ತೆ, ಒಳಗಡೆ ತುಂಬ ಸಾಫ್ಟಾಗಿರುತ್ತೆ. ನಾನು ನಿಮಗೆ ತೋರಿಸ್ತೀನಿ ಇವಾಗ. ನೋಡಿ, ಹೀಗೆ ಒಳಗಡೆ ಸಾಫ್ಟಾಗಿ ಹೊರಗಡೆ ಗರಿ ಗರಿಯಾಗಿರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ, ಹೋಟೆಲ್ ಸ್ಟೈಲಲ್ಲೇ ಇರುತ್ತೆ, ಮನೆಯಲ್ಲಿ ಮಾಡ್ಕೊಂಡು. ಇವಾಗ ನನ್ನ ಮಕ್ಕಳಿಗೇನೆ ಇವತ್ತು ಬ್ರೇಕ್ಫಾಸ್ಟ್ ಇದ್ದೇನೆ, ಅದಕ್ಕೋಸ್ಕರ ನಾನು ಇವಾಗ ನನ್ನ ಮಗಳಿಗೂ ನನ್ನ ಮಗನಿಗೂ ತಿನ್ನಿಸ್ತೀನಿ. ಕೇಳ್ತೀನಿ ಅವ್ರನ್ನ ಹೇಗಿದೆ ಅಂತ ಹೇಳಿ. ಉಪ್ಪು ಮತ್ತು ಚಟ್ನಿ ನೋಡಿ, ನನ್ನ ಮಗನಿಗೆ ಚಟ್ನಿ ಅಂದರೆ ತುಂಬ ಇಷ್ಟ. ಚಟ್ನಿ ತೊಗೊಂಡು ಹಾಗೆ ಬಾಯಿಗೆ ಹಾಕೊಳ್ತಾ ಇದ್ದಾನೆ. ಮತ್ತೆ ಚಟ್ನಿ ಅನ್ನ ನೋಡ್ತಾ ಇರ್ಬೋದು ನೀವು, ಇಷ್ಟ ಚಟ್ನಿ ಅಂದರೆ. ಇವಳು ನನ್ನ ಮಗಳು ಮೊನಾಲಿಸಾ, ತಿನ್ನಿಸ್ತಾ ಇದ್ದೀನಿ. ಅವ್ಳಿಗೆ, ನನ್ನ ಮಗಳಿಗೂ ಅಷ್ಟೇ ಚಟ್ನಿ ಅಂದರೆ ತುಂಬ ಇಷ್ಟ. ನೋಡಿ, ಸೂಪರಾಗಿದೆ ಅಂತೆ. ನನ್ನ ಮಗನಿಗಷ್ಟು ಗೊತ್ತಾಗಲ್ಲ ಆ ಒಂದು ಸಿಂಬಲ್ನ ತೋರಿಸ್ಲಿಕ್ಕೆ. ನೋಡ್ತಾ ಇರ್ಬೋದು ನೀವು ಅಲ್ಲಿ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ.